ಇದು ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿರ್ತೀರಿ, ಆ ಸ್ಕೂಲ್ಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಇರುತ್ತೆ. ಆ ಸ್ಕೂಲ್ ವ್ಯಾನ್ ಅಲ್ಲಿ ನಿಮ್ಮ ಮಕ್ಕಳು ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಆ ಸ್ಕೂಲ್ ವ್ಯಾನ್ ನ ಚಾಲಕರು ಯಾವ ರೀತಿ ಇರ್ತಾರೆ, ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಬಗ್ಗೆ ನೀವು ನೋಡ್ಲೇಬೇಕು. ಕೇವಲ ಸ್ಕೂಲ್ಗೆ ಆಗ್ಲಿಲ್ಲ, ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು. ಆ ಡ್ರೈವರ್ಸ್ ಕತೆ ಏನು ಅಂತ ಹೇಗಿರ್ತಾರೆ ಅವರು. ನಿಮ್ಮ ಮಕ್ಕಳು ಹೋಗುವ ಶಾಲೆ ವಾಹನ ಎಷ್ಟು ಸೇಫ್, ಶಾಲಾ ವಾಹನ ಡ್ರೈವರ್ ಹೇಗಿರ್ತಾರೆ ಗೊತ್ತಾ, ಡ್ರೈವರ್ಸ್ ಹೇಗೆ ಚಾಲನೆ ಮಾಡ್ತಾರೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮಾಡಿರೋದು. ಸುಮಾರು 5881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. 36 ಶಾಲಾ ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡಿರೋದು ಗೊತ್ತಾಗಿದೆ. 36 ಶಾಲಾ ವಾಹನ ಚಾಲಕರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇವರು ಕುಡಿದೆ, ಮಕ್ಕಳು ಚಿಕ್ಕ ಮಕ್ಕಳು ಆ ವ್ಯಾನ್ ಅಲ್ಲಿ ಇರ್ತಾರೆ, ಇವರು ಕುಡಿದು ವಾಹನ ಓಡಿಸ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಶಾಲಾ ಆಡಳಿತ ಮಂಡಳಿಯವರು ಇವ್ರ ಬಗ್ಗೆ ನಿಗಾನೆ ವಹಿಸಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿರ್ತೀರಿ, ಆ ಸ್ಕೂಲ್ಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಇರುತ್ತೆ. ಆ ಸ್ಕೂಲ್ ವ್ಯಾನ್ ಅಲ್ಲಿ ನಿಮ್ಮ ಮಕ್ಕಳು ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಆ ಸ್ಕೂಲ್ ವ್ಯಾನ್ ನ ಚಾಲಕರು ಯಾವ ರೀತಿ ಇರ್ತಾರೆ, ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಬಗ್ಗೆ ನೀವು ನೋಡ್ಲೇಬೇಕು. ಕೇವಲ ಸ್ಕೂಲ್ಗೆ ಆಗ್ಲಿಲ್ಲ, ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು. ಆ ಡ್ರೈವರ್ಸ್ ಕತೆ ಏನು ಅಂತ ಹೇಗಿರ್ತಾರೆ ಅವರು. ನಿಮ್ಮ ಮಕ್ಕಳು ಹೋಗುವ ಶಾಲೆ ವಾಹನ ಎಷ್ಟು ಸೇಫ್, ಶಾಲಾ ವಾಹನ ಡ್ರೈವರ್ ಹೇಗಿರ್ತಾರೆ ಗೊತ್ತಾ, ಡ್ರೈವರ್ಸ್ ಹೇಗೆ ಚಾಲನೆ ಮಾಡ್ತಾರೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮಾಡಿರೋದು. ಸುಮಾರು 5881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. 36 ಶಾಲಾ ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡಿರೋದು ಗೊತ್ತಾಗಿದೆ. 36 ಶಾಲಾ ವಾಹನ ಚಾಲಕರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇವರು ಕುಡಿದೆ, ಮಕ್ಕಳು ಚಿಕ್ಕ ಮಕ್ಕಳು ಆ ವ್ಯಾನ್ ಅಲ್ಲಿ ಇರ್ತಾರೆ, ಇವರು ಕುಡಿದು ವಾಹನ ಓಡಿಸ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಶಾಲಾ ಆಡಳಿತ ಮಂಡಳಿಯವರು ಇವ್ರ ಬಗ್ಗೆ ನಿಗಾನೆ ವಹಿಸಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿರ್ತೀರಿ, ಆ ಸ್ಕೂಲ್ಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಇರುತ್ತೆ. ಆ ಸ್ಕೂಲ್ ವ್ಯಾನ್ ಅಲ್ಲಿ ನಿಮ್ಮ ಮಕ್ಕಳು ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಆ ಸ್ಕೂಲ್ ವ್ಯಾನ್ ನ ಚಾಲಕರು ಯಾವ ರೀತಿ ಇರ್ತಾರೆ, ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಬಗ್ಗೆ ನೀವು ನೋಡ್ಲೇಬೇಕು. ಕೇವಲ ಸ್ಕೂಲ್ಗೆ ಆಗ್ಲಿಲ್ಲ, ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು. ಆ ಡ್ರೈವರ್ಸ್ ಕತೆ ಏನು ಅಂತ ಹೇಗಿರ್ತಾರೆ ಅವರು. ನಿಮ್ಮ ಮಕ್ಕಳು ಹೋಗುವ ಶಾಲೆ ವಾಹನ ಎಷ್ಟು ಸೇಫ್, ಶಾಲಾ ವಾಹನ ಡ್ರೈವರ್ ಹೇಗಿರ್ತಾರೆ ಗೊತ್ತಾ, ಡ್ರೈವರ್ಸ್ ಹೇಗೆ ಚಾಲನೆ ಮಾಡ್ತಾರೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮಾಡಿರೋದು. ಸುಮಾರು 5881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. 36 ಶಾಲಾ ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡಿರೋದು ಗೊತ್ತಾಗಿದೆ. 36 ಶಾಲಾ ವಾಹನ ಚಾಲಕರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇವರು ಕುಡಿದೆ, ಮಕ್ಕಳು ಚಿಕ್ಕ ಮಕ್ಕಳು ಆ ವ್ಯಾನ್ ಅಲ್ಲಿ ಇರ್ತಾರೆ, ಇವರು ಕುಡಿದು ವಾಹನ ಓಡಿಸ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಶಾಲಾ ಆಡಳಿತ ಮಂಡಳಿಯವರು ಇವ್ರ ಬಗ್ಗೆ ನಿಗಾನೆ ವಹಿಸಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ.
ಇದು ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ ಹಾಕಿರ್ತೀರಿ, ಆ ಸ್ಕೂಲ್ಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಇರುತ್ತೆ. ಆ ಸ್ಕೂಲ್ ವ್ಯಾನ್ ಅಲ್ಲಿ ನಿಮ್ಮ ಮಕ್ಕಳು ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಆ ಸ್ಕೂಲ್ ವ್ಯಾನ್ ನ ಚಾಲಕರು ಯಾವ ರೀತಿ ಇರ್ತಾರೆ, ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಬಗ್ಗೆ ನೀವು ನೋಡ್ಲೇಬೇಕು. ಕೇವಲ ಸ್ಕೂಲ್ಗೆ ಆಗ್ಲಿಲ್ಲ, ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಆ ಡ್ರೈವರ್ಸ್ ಕತೆ ಏನು ಅಂತ ಹೇಗಿರ್ತಾರೆ ಅವರು. ನಿಮ್ಮ ಮಕ್ಕಳು ಹೋಗುವ ಶಾಲೆ ವಾಹನ ಎಷ್ಟು ಸೇಫ್, ಶಾಲಾ ವಾಹನ ಡ್ರೈವರ್ ಹೇಗಿರ್ತಾರೆ ಗೊತ್ತಾ, ಡ್ರೈವರ್ಸ್ ಹೇಗೆ ಚಾಲನೆ ಮಾಡ್ತಾರೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮಾಡಿರೋದು. ಸುಮಾರು 5,881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. 36 ಶಾಲಾ ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡಿರೋದು ಗೊತ್ತಾಗಿದೆ. 36 ಶಾಲಾ ವಾಹನ ಚಾಲಕರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇವರು ಕುಡದೆ, ಮಕ್ಕಳು ಚಿಕ್ಕ ಮಕ್ಕಳು ಆ ವ್ಯಾನ್ ಅಲ್ಲಿ ಇರ್ತಾರೆ, ಇವರು ಕುಡಿದು ವಾಹನ ಓಡಿಸ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಶಾಲಾ ಆಡಳಿತ ಮಂಡಳಿಯವರು ಇವ್ರ ಬಗ್ಗೆ ನಿಗಾನೆ ವಹಿಸಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ ಹಾಕಿರ್ತೀರಿ, ಆ ಸ್ಕೂಲ್ಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಇರುತ್ತೆ. ಆ ಸ್ಕೂಲ್ ವ್ಯಾನ್ ಅಲ್ಲಿ ನಿಮ್ಮ ಮಕ್ಕಳು ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಆ ಸ್ಕೂಲ್ ವ್ಯಾನ್ ನ ಚಾಲಕರು ಯಾವ ರೀತಿ ಇರ್ತಾರೆ, ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಬಗ್ಗೆ ನೀವು ನೋಡ್ಲೇಬೇಕು. ಕೇವಲ ಸ್ಕೂಲ್ಗೆ ಆಗ್ಲಿಲ್ಲ, ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಆ ಡ್ರೈವರ್ಸ್ ಕತೆ ಏನು ಅಂತ ಹೇಗಿರ್ತಾರೆ ಅವರು. ನಿಮ್ಮ ಮಕ್ಕಳು ಹೋಗುವ ಶಾಲೆ ವಾಹನ ಎಷ್ಟು ಸೇಫ್, ಶಾಲಾ ವಾಹನ ಡ್ರೈವರ್ ಹೇಗಿರ್ತಾರೆ ಗೊತ್ತಾ, ಡ್ರೈವರ್ಸ್ ಹೇಗೆ ಚಾಲನೆ ಮಾಡ್ತಾರೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮಾಡಿರೋದು. ಸುಮಾರು 5,881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. 36 ಶಾಲಾ ವಾಹನ ಚಾಲಕರು ಕುಡಿದು ವಾಹನ ಚಾಲನೆ ಮಾಡಿರೋದು ಗೊತ್ತಾಗಿದೆ. 36 ಶಾಲಾ ವಾಹನ ಚಾಲಕರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇವರು ಕುಡದೆ, ಮಕ್ಕಳು ಚಿಕ್ಕ ಮಕ್ಕಳು ಆ ವ್ಯಾನ್ ಅಲ್ಲಿ ಇರ್ತಾರೆ, ಇವರು ಕುಡಿದು ವಾಹನ ಓಡಿಸ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಶಾಲಾ ಆಡಳಿತ ಮಂಡಳಿಯವರು ಇವ್ರ ಬಗ್ಗೆ ನಿಗಾನೆ ವಹಿಸಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ಪ್ರತಿಯೊಬ್ಬ ಪೋಷಕರು ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲ್ ಹಾಕಿರ್ತೀರಿ, ಆ ಸ್ಕೂಲ್ಗೆ ಒಂದು ಸ್ಕೂಲ್ ವ್ಯಾನ್ ಅಂತ ಇರುತ್ತೆ. ಆ ಸ್ಕೂಲ್ ವ್ಯಾನ್ ಅಲ್ಲಿ ನಿಮ್ಮ ಮಕ್ಕಳು ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಆ ಸ್ಕೂಲ್ ವ್ಯಾನ್ ನ ಚಾಲಕರು ಯಾವ ರೀತಿ ಇರ್ತಾರೆ, ಏನೆಲ್ಲ ಸಮಸ್ಯೆ ಆಗುತ್ತೆ, ಈ ಬಗ್ಗೆ ನೀವು ನೋಡ್ಲೇಬೇಕು. ಕೇವಲ ಸ್ಕೂಲ್ಗೆ ಆಗ್ಲಿಲ್ಲ, ನಿಮಗೆ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಆ ಡ್ರೈವರ್ಸ್ ಕತೆ ಏನು ಅಂತ ಹೇಗಿರ್ತಾರೆ ಅವರು. ನಿಮ್ಮ ಮಕ್ಕಳು ಹೋಗುವ ಶಾಲೆ ವಾಹನ ಎಷ್ಟು ಸೇಫ್, ಶಾಲಾ ವಾಹನ ಡ್ರೈವರ್ ಹೇಗಿರ್ತಾರೆ ಗೊತ್ತಾ, ಡ್ರೈವರ್ಸ್ ಹೇಗೆ ಚಾಲನೆ ಮಾಡ್ತಾರೆ. ಬೆಂಗಳೂರು ಸಂಚಾರಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮಾಡಿರೋದು. ಸುಮಾರು 5,881 ಶಾಲಾ ವಾಹನಗಳ ತಪಾಸಣೆ ಮಾಡಿದ್ದಾರೆ. 36 ಶಾಲಾ ವಾಹನ